ಮಂಡ್ಯದ ಕೆರಗೋಡಿನ ಚಿತ್ರಣವನ್ನ ಗಮನಿಸಿದ್ವಲ್ಲ, ಹನುಮ ಧ್ವಜಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ತಾರಕಕ್ಕೇರಿತ್ತು. ಬಟ್ ಇದೀಗ ಅದು ಲೋಕಸಭೆ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದ್ದಂತೆ ಬಿಜೆಪಿ ಜೆಡಿಎಸ್ ಎರಡು ಕೂಡ ಮೈತ್ರಿ ಆಗಿರುವಂತದನ್ನು ಗಮನಿಸಿದ್ವಿ. ಇಬ್ರು ರ್ಯಾಲಿ ಕೂಡ ಹೊರಟರು ನಿನ್ನೆ. ಹಾಗಾದ್ರೆ ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿ ಇದು ಕೂಡ ಒಂದಾ? ಮೂರೂ ಪಕ್ಷಗಳು ಕೂಡ ಇದನ್ನ ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ನೋಡ್ತಾ ಇದೆ? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಲೋಕಸಭೆ ಚುನಾವಣೆಗೆ ವೇದಿಕೆ ಸಿದ್ಧ ಮಾಡಿಕೊಳ್ತಾ ಬಿಜೆಪಿ ಜೆಡಿಎಸ್ ಹನುಮಾಸ್ತ್ರ ಬಳಸಿಕೊಂಡು ಹಿಂದುತ್ವದ ಅಸ್ತ್ರ, ಕಾಂಗ್ರೆಸ್ಗೆ ಧರ್ಮ ಸಂಕಟ. ದಳಪತಿಗಳ ಭದ್ರಕೋಟೆಯಾದ ಮಂಡ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 6 ಸ್ಥಾನಗಳನ್ನ ಗೆದ್ದು ಜೆಡಿಎಸ್ 1 ಸ್ಥಾನಕ್ಕೆ ಮಾತ್ರ ಸೀಮಿತವಾಗಿತ್ತು. ಅಲ್ಲದೆ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ವೇಳೆ ಲೋಕಸಭೆಯಲ್ಲಿ ಸ್ಪರ್ಧಿಸಿದ್ದ ಜೆಡಿಎಸ್ಗೆ ಸೋಲಾಗಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಗೆಲುವು ಸಾಧಿಸಿದ್ರು. ಈ ಸೋಲನ್ನ ಜೆಡಿಎಸ್ ಗೆಲುವಾಗಿ ಪರಿವರ್ತಿಸೋದಕ್ಕೆ ಈಗ ಪಣ ತೊಟ್ಟಿದ್ದಾರೆ. ಇತ್ತ ಬಿಜೆಪಿ ಮೈತ್ರಿಯಿಂದಾದ್ರೂ ಜಿಲ್ಲೆಯಲ್ಲಿ ಬಿಜೆಪಿ ಭದ್ರಪಡಿಸೋದಿಕ್ಕೆ ಕಸರತ್ತು ನಡೆಸ್ತಾ ಇದೆ. ಇನ್ನು ಲೋಕಸಭೆ ಚುನಾವಣೆಯ ಹತ್ತಿರದಲ್ಲಿ ಭಾನುವಾರ ಮಂಡ್ಯದ ಕೆರೆಗೋಡ್ನಲ್ಲಿ ಹನುಮ ಧ್ವಜ ಘಟನೆಯನ್ನೇ ದಾಳವಾಗಿಸಿಕೊಂಡಂತಹ ಬಿಜೆಪಿ ನಿನ್ನೆ ಕೆರೆಗೋಡ್ನಿಂದ ಮಂಡ್ಯದ ತನಕ ಪಾದಯಾತ್ರೆಯನ್ನ ನಡೆಸಿದ್ರು. ಇನ್ನು ಈ ಪಾದಯಾತ್ರೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಸಹ ಭಾಗಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ನು ಕೆರೆಗೋಡಿನಿಂದ ಹೊರಟ ಪಾದಯಾತ್ರೆ ಮಂಡ್ಯದಲ್ಲಿ ಡಿಸಿ ಕಚೇರಿಯ ಬಳಿ ಜಮಾವಣೆಗೊಂಡ್ರು. ಈ ವೇಳೆ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದಂತಹ ಸಿಟಿ ರವಿ, ಶ್ರೀರಂಗಪಟ್ಟಣದಲ್ಲಿದ್ದ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯವನ್ನ ಆಂಜನೇಯನನ್ನ ತೆಗೆದು ಮಸೀದಿ ಮಾಡಿದ್ರು. ಈ ಕಾಂಗ್ರೆಸ್ ಸರ್ಕಾರಕ್ಕೂ ಟಿಪ್ಪು ಸುಲ್ತಾನ್ ಗಾಳಿ ಸೋಕಿದೆ. ಈ ಗಾಳಿ ಬಿಡಿಸಿದ್ರೆ ನೆಟ್ಟಿಗಾಗ್ತಾರೆ. ಧ್ವಜ ಇಳಿಸಿ ರಾಜಕಾರಣ ಮಾಡಿದ್ ಯಾರು? ಕಾಂಗ್ರೆಸ್ ಧ್ವಜ ಇಳಿಸದೇ ಇದ್ದಿದ್ರೆ ಹೋರಾಟ ಮಾಡುವ ಅವಶ್ಯಕತೆ ಇತ್ತ ಅಂತ ಪ್ರಶ್ನೆ ಮಾಡಿದ್ರು. ಯಾವುದೋ ಗಾಳಿ ಸೋಕಿರ್ಬೇಕು, ಕಾಂಗ್ರೆಸ್ಸಿಗೆ ಸೋಕಿರ್ಬೇಕು. ಟಿಪ್ಪು ಸುಲ್ತಾನ್ನಿಗೂ ಆಂಜನೇಯನ್ ಕಂಡ್ರೆ ಆಗ್ತಿರಲಿಲ್ಲ. ಅದಕ್ಕಾಗಿ ಶ್ರೀರಂಗಪಟ್ಟಣದಲ್ಲಿದ್ದಂಥ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯವನ್ನ ಅಲ್ಲಿದ್ದಂಥ ಆಂಜನೇಯನನ್ನು ತೆಗೆದು ಮಸೀದಿ ಮಾಡಿದ್ರು. ಈ ಕಾಂಗ್ರೆಸ್ನವರಿಗೂ ಆ ಟಿಪ್ಪು ಸುಲ್ತಾನ್ ಗಾಳಿ ಸೋಕಿದೆ. ಆ ಗಾಳಿ ಬಿಡಿಸಿದ್ರೆ ನಟಗಾಕ್ ನಾವು ಈಗ ಅವ್ರು ಧ್ವಜ ಇಳಿಸಿ ರಾಜಕಾರಣ ಮಾಡಿದ್ಯಾರು? ಧ್ವಜ ಇಳಿಸ್ತಾ ಇದ್ರೆ ನಾವು ಹೋರಾಟ ಮಾಡುವಂತ ಅನಿವಾರ್ಯತೆ ಬರ್ತಾ ಇತ್ತಾ? ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಮಾತನಾಡಿ, ನಿಮ್ಗಿಂತ ಡಬಲ್ ರಾಷ್ಟ್ರಧ್ವಜ ಮತ್ತು ನಾಡಧ್ವಜದ ಮೇಲೆ ನಮಗೆ ಗೌರವ ಇದೆ. ಸರ್ಕಾರದ ಉದ್ದಟತನ ಎದ್ದು ಕಾಣಿಸ್ತಿದೆ. ಕೆರೆಗೋಡ್ನಲ್ಲಿ ನಡೆದಂತಹ ಲಾಠಿ ಚಾರ್ಜ್ ಸರ್ಕಾರದ ರಾಕ್ಷಸಿ ಪ್ರವೃತ್ತಿಯನ್ನ ತೋರಿಸ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವು ನಿಮ್ಮ ತಪ್ಪನ್ನ ತಿದ್ಕೊಳ್ಳಿ ಅಂದ್ರು. ರಾಷ್ಟ್ರ ಧ್ವಜವನ್ನು ಆರಿಸ್ತಕ್ಕಂಥದ್ರಲ್ಲಿ ನಾವೇನು ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ಸರ್ಕಾರದ ಉದ್ದಟತನ, ನಮ್ಮ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿದ್ದೇವೆ. ಇದನ್ನ ಅಷ್ಟು ಸುಲಭವಾಗಿ ಅರಗಿಸ್ಕೊಳ್ಳಿಕ್ಕೆ ಸರ್ಕಾರ ಸಾಧ್ಯ ಇಲ್ಲ. ಪದೇ ಪದೇ ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಳೆದ 3-4 ದಿನದಲ್ಲಿ ಏನೇನು ನಿಮ್ಮ ರಾಜಕೀಯ ಮಾಡಿರ್ತಕ್ಕಂಥದ್ದು ರಾಜಕೀಯ ನಿಮ್ಮಿಂದ. ಇನ್ನು ಲೋಕಸಭಾ ಸನಿಹದಲ್ಲೇ ಮಂಡ್ಯದ ಕೆರೆಗೋಡುವಿನಲ್ಲಿ ಸಂಭವಿಸಿದ ಘಟನೆಯ ಮೂಲಕ ಸರ್ಕಾರಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಚಾಟಿ ಬೆಸೆದ್ದು ಚುನಾವಣೆಗೆ ದಾಳವಾಗುತ್ತಾ, ಸರ್ಕಾರದ ಎಡವಟ್ಟು ಕಾಂಗ್ರೆಸ್ಗೆ ಮುಳುವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ. ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ, ಮಂಡ್ಯದಲ್ಲಿ ಹಳೆ ದೋಸ್ತಿಗಳ ಹೊಸ ಕುಸ್ತಿಗೆ ವೇದಿಕೆ ಸಿದ್ಧವಾದಂಗೆ ಕಾಣಿಸ್ತಾ ಇದೆ. ಇನ್ ಕೇಸ್ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ನಿಂದ ಯಾರು ನಿಲ್ತಾರೆ ಎನ್ನುವ ಪ್ರಶ್ನೆ ಇತ್ತು. ಈಗ ಜೆಡಿಎಸ್ನ, ಅದರಲ್ಲೂ ಕುಮಾರಸ್ವಾಮಿ ಅವರ ಒಂದು ಕಾಲದ ಆಪ್ತನೇ ಆಗಿದ್ದ ಸಚಿವ ಚಲುವರಾಯಸ್ವಾಮಿ ಅವರ ಸ್ಪರ್ಧೆ ಫಿಕ್ಸ್ ಒಂದು ವೇಳೆ ಕುಮಾರಸ್ವಾಮಿ ಅವರು ಎಂಟ್ರಿ ಆದ್ರೆ ಅನ್ನಲಾಗ್ತಾ ಇದೆ. ಈ ಬಗ್ಗೆ ಈಗಾಗಲೇ ಸಿಎಂ ಮತ್ತು ಡಿಸಿಎಂ ಚಲುವರಾಯಸ್ವಾಮಿ ಅವ್ರನ್ನ ಕರೆದು ಮಾತಾಡಿದಾರಂತೆ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ನೀವು ಸ್ಪರ್ಧಿಸಲೇಬೇಕು ಅಂತ ಹೇಳಿದಾರಂತೆ. ಇನ್ ಕೇಸ್ ಅವ್ರು ಬರಲಿಲ್ಲ, ಬೇರೆಯವರು ಸ್ಪರ್ಧೆ ಅನ್ನೋದಾದ್ರೆ ಅಲ್ಲಿರುವಂತಹ ಶಾಸಕರು ಏನು ಹೇಳ್ತಾರೆ, ಬೇರೆ ಅಭ್ಯರ್ಥಿನ ಯಾರನ್ನ ಸೂಚನೆ ಕೊಡ್ತಾರೆ, ಅದನ್ನ ನಾವು ಅಭ್ಯರ್ಥಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಹಳೆ ದೋಸ್ತಿಗಳಾದ ಕುಮಾರಸ್ವಾಮಿ ಹಾಗೂ ಚಲುವರಾಯಸ್ವಾಮಿ ನಡುವೆ ಹೊಸ ಕುಸ್ತಿಗೆ ವೇದಿಕೆ ಆಗಬಹುದು ಅನ್ನಲಾಗ್ತದೆ. ಬಟ್ ಮಂಡ್ಯ ಟಿಕೆಟ್ ಯಾರಿಗೆ ಅನ್ನೋದು ಇನ್ನೂ ಕೂಡ ಆ ದೋಸ್ತಿಯಲ್ಲಿ ಅನೌನ್ಸ್ ಆಗಿಲ್ವಲ್ಲ. ಇನ್ನು ಕುಮಾರಸ್ವಾಮಿ ಅವರಾದ್ರೆ ಚಲುವರಾಯಸ್ವಾಮಿ ಅಂತ, ಅವರಲ್ಲ ಅಂದ್ರೆ ಗೊತ್ತಿಲ್ಲ ಯಾರನ್ನು ಮಾಡ್ತಾರೆ.